ಹೆಲೋ ಗೈಸ್, ನನ್ನ ಚಾನಲ್ಗೆ ನಿಮಗೆ ಮರಳಿ ಸುಸ್ವಾಗತ. ಇವತ್ತು ನಾವು ಮಾಡ್ತಿದ್ದೇವೆ ಹಾರರ್ ವ್ಲಾಗ್. ಈಗ ರಾತ್ರಿ 8:30 ಆಗಿದೆ. ನಾನು ನನ್ನ ಕಸಿನ್ ಸಿಸ್ಟರ್ ಮತ್ತು ಫ್ಯಾಮಿಲಿ ಜೊತೆ ಅಜ್ಜಿ ಮನೆಯಲ್ಲಿ ಹೊರಗೆ ವಾಕಿಂಗ್ ಹೋಗ್ತಾ ಇದ್ದೇನೆ. ಇಲ್ಲಿ ಫುಲ್ ಸುತ್ತ ಕಾಡುಂಟು. ಅದಕ್ಕೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡುವ ತುಂಬ ಇಂಟ್ರೆಸ್ಟಿಂಗ್ ಇರ್ತದೆ. ಯಾರು ಸಹ ಸ್ಕಿಪ್ ಮಾಡಬೇಡಿ. ಹಾಗೆ ಈ ಚಾನಲಿಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವ್ಲಾಗ್ನ ಇನ್ನೊಂದು ಸ್ಪೆಷಾಲಿಟಿ ಎಂತ ಅಂದರೆ, ನಾನು ಈ ವ್ಲಾಗ್ನಲ್ಲಿ ಇವತ್ತು ನನ್ನ ಮದರ್ ಟಂಗ್ ಹವ್ಯಕ ಕನ್ನಡದಲ್ಲಿ ಮಾತಾಡ್ತೇನೆ. ನಿಮಗೆ ಎಲ್ಲರಿಗೆ ಸಹ ಅರ್ಥ ಆಗ್ತದೆ, ಎಷ್ಟೆಂತ ಕಷ್ಟ ಇಲ್ಲ, ನಾರ್ಮಲ್ ಕನ್ನಡ ಇದ್ದಾಗೆ ಇರ್ತದೆ. ಸೊ ಲೆಟ್ಸ್ ಸ್ಟಾರ್ಟ್. ಮೀಟ್ ಮೈ ಸಿಸ್ಟರ್ ಐಸಿರಿ. ಮುಂದೆ ಹೋಗ್ತಿದ್ದ. ಅದು ನಾನು ಕಡೆಗೆ ಮಾತಾಡ್ತೆ, ಎಡಿಟ್ ಮಾಡ್ತೆ, ಆಮೇಲೆ ಯೂಟ್ಯೂಬಿಗೆ ಹಾಕ್ತೆ ನೋಡು. ಸುಮಾರು ದಿನ ಬಿಟ್ಟು ಹಾಕ, ಇಲ್ಲೆಲ್ಲ ಮುಗಿಸು ಮನೆಗೆ ಹೋಗಿ. ಸಾರು ನಂಗೆ ಹಿಂಗೆ ಮನೇಲಿ ಕೂತ್ರು ಬೋರ್ ಆಗ್ತೊಳ್ಳಿ ಒಂದು ವಾಕಿಂಗಿಗೆ ಹೋಗ್ಬಾಳ್ ಪ್ಲ್ಯಾನ್ ಮಾಡ್ಕೊಂಡು ಬಂದ. ಎಂಥದ್ದು ಇಲ್ಲ, ಈಗ 8:30 ಆಯ್ತು ರಾತ್ರಿ. ಹೀಗೆ ಸುಮ್ಮನೆ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕಿದ್ರೆ ಮಜಾ ಇರ್ತೊಳಿ ಶೂಟ್ ಮಾಡ್ತಾ ಇದ್ದೆ ಅಷ್ಟೇ. ಒಂದು ಕ್ಯಾಮ್ರಾ ಸ್ಟಿಕ್ಕು ತಗೊಬಂದಿಲ್ಲ, ಹಾಗೆ ಕೈಲೇ ಇಟ್ಕೊಂಡು ಹೋಗ್ತಿದ್ದೆ. ಸ್ವಲ್ಪ ಶೇಕ್ ಆಗ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಹಾಗೆ ಇನ್ನೊಂದು ವಿಷಯ ಹೇಳಲು ಮರ್ತೋದೆ ಗಾಯ್ಸ್. ಈಗ ಆಡಿಯನ್ಸಲ್ಲಿ ಎಷ್ಟೆಷ್ಟು ಜನ ಹವ್ಯಕರು ಇದ್ರು ಹೇಳಿ ಕಮೆಂಟಲ್ಲಿ ಹಾಕಿ. ನನಗೂ ತಿಳಿಸಿ ಎಷ್ಟು ಜನ ಹವ್ಯಕರು ಈ ವಿಡಿಯೋಸ್ ನೋಡ್ತಾ ಇದ್ರು ಹೇಳಿ. ನೋಡಿ, ಆ ಸ್ಟ್ರೀಟ್ ಲೈಟು ಎಷ್ಟು ಫೋಟೋಜೆನಿಕ್ ಆಗಿದ್ದು ಈ ರಾತ್ರಿ ಹೊತ್ತಲ್ಲಿ. ನನ್ನ ಕ್ಯಾಮ್ರಾ ಅಷ್ಟು ಕ್ಲಿಯರ್ ಇಲ್ಲ, ಅದಕ್ಕೆ ಸ್ವಲ್ಪ ಇದಾಗ್ತಾಯಿದ್ದು. ಅಲ್ಲಿ ನೋಡಿ, ಯಾವುದೋ ಒಂದು ಹಳೆ ಮನೆ ಥರ ಕಾಣ್ತಿದ್ದು. ನಾನು ಮತ್ತು ನನ್ನ ತಂಗಿ ಇಲ್ಲಿ ಭೂತದ ಮನೆ ಹಾಗೆ ಹಿಂಗೆಲ್ಲ ಜೋಕ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ವಾಗಿತ್ತು. ಈಗ ಫುಲ್ ಮುಂದೆ ಕತ್ಲು ಅಂದ್ರೆ ಕತ್ಲು, ಮುಂದೆ ಯಾವ ಸ್ಟ್ರೀಟ್ ಲೈಟು ಇಲ್ಲ. ಇಷ್ಟೆಲ್ಲ ದೂರ ನಡ್ಕೊಂಡು ಬಂದಿದ್ದಕ್ಕೆ ಒಂದು ಸ್ಟ್ರೀಟ್ ಲೈಟ್ ಕಂಡಿದ್ದು ಅಷ್ಟೇ. ಹಳ್ಳಿಲೆಲ್ಲ ಹಾಗೆ ಅಲ್ಲಿ. ಅದಕ್ಕೆ ನನ್ನ ತಂಗಿ ಒಂದು ಇದು ಲ್ಯಾಂಟರ್ನ್ ಹಿಡ್ಕೊಬಂದು ಇದ್ರ ಬೆಳಕಲ್ಲೇ ನಂಗೆ ಈಗ ಹೋಗವು. ಹಿಂದೆ ಬಪ್ಪವೆಲ್ಲ ಮೊಬೈಲಲ್ಲಿ ಟಾರ್ಚ್ ಬಿಟ್ಕೊ ಬರ್ತಾಯಿದ್ದ. ನಾ ಎಂಥದ್ದು ಇಲ್ಲ, ಸುಮ್ಮನೆ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡ್ಕೊಂಡು ಬರ್ತಾಯಿದ್ದೆ. ನಂಗೆ ಸುಮ್ಮನೆ ಹಿಂಗೆ ಭೂತ ಅದು ಇದು ಗಳೆಲ್ಲ ಜೋಕ್ ಮಾಡಿದ್ವಾಗಿತ್ತು. ಅದೆಲ್ಲ ನಾನೀಗ ವೀಡಿಯೋದು ರಿಯಲ್ ಇದನ್ನು ಮ್ಯೂಟ್ ಮಾಡಿದ್ದೆ. ಇಲ್ಲೆಲ್ಲ ಯಾವುದು ಟಾರ್ ರೋಡ್ ಇಲ್ಲ, ಎಲ್ಲ ಕಚ್ಚಾ ರೋಡೇ, ಮಣ್ಣಿನ ರೋಡು. ದೊಡ್ಡ ದೊಡ್ಡ ಕಲ್ಲು ಅದು ಇದು ಎಲ್ಲ ಇರ್ತು. ಎಂಥರು ಹಾವು, ಸಣ್ಣ ಪುಟ್ಟ ಹುಳ ಎಲ್ಲವ. ಹಾಗಾಗಿ ಕೆಳಗೂ ನೋಡ್ಕೊಂಡು ನಡೆಯೋಕ್ಕಾಗ್ತು, ಮತ್ತು ಅತ್ಲಾಗಿತ್ಲಾಗುವ. ಈಗ ಎಂಥದ್ದು ನಿಂಗೆ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ನಂಗೆ ಇಲ್ಲಿ ಫುಲ್ಲು ಮರ ಗಿಡ ಅದು ಇದು ಇದ್ದು, ಕೆಳಗೆ ಕಲ್ಲು ಗಿಲ್ಲು ಎಲ್ಲವ. ಆದರೆ ಕ್ಯಾಮ್ರಾದಲ್ಲಿ ಏನೂ ಕ್ಯಾಪ್ಚರ್ ಆಗ್ತಾ ಇಲ್ಲ, ಯಾಕೆಂದರೆ ಒಂಚೂರು ಲೈಟ್ ಇಲ್ಲ ಇಲ್ಲಿ. ನೋಡಿ, ಮೇಲೆ ನೋಡ್ಲಕ್ಕು ಪೋಲ್ ಸ್ಟಾರ್ ಇದ್ದು. ಹಾಗೆ ಮೇಲೀಗ ನೋಡಿದ್ರೆ ನಕ್ಷತ್ರ ಎಲ್ಲ ಚೋಲೋ ಕಾಣ್ತಿತ್ತು. ಆದರೆ ಇಲ್ಲಿ ಆಚೆಚೆ ಫುಲ್ ಎತ್ತೆತ್ರ ಮರ ಇಪ್ಪುದಕ್ಕೆ ಅಷ್ಟು ಕ್ಲಿಯರಾಗಿ ಆಕಾಶ ಕಾಣ್ತಿಲ್ಲ. ಹಿಂಗೆ ಅಪರೂಪಕ್ಕೆಲ್ಲ ಅಜ್ಜಿ ಮನೆಗೆ ಬಂದಾಗ ಹಿಂಗೆ ಹಳ್ಳಿಲೆಲ್ಲ ರಾತ್ರಿ ಹೊತ್ತಿಗೆ ನಡ್ಕೊಂಡು ಹೋಗ್ತು ಮಜಾ ಇರ್ತು. ಎಂತಕ್ಕೆಂದರೆ ನಮಗಿದೆಲ್ಲ ರ್ಯಾರ್ ಎಕ್ಸ್ಪೀರಿಯನ್ಸು, ಒಂಥರ ಮಸ್ತಾಗ್ತು. ಇಲ್ಲಿ ಆ್ಯಕ್ಚುಲಿ ರಿಯಲಾಗಿ ನಾಯಿ ಕೂಗ್ತಾ ಇತ್ತು, ಆದರೆ ನಾನು ವೀಡಿಯೋದ ರಿಯಲ್ ವಾಯ್ಸು ಮ್ಯೂಟ್ ಮಾಡಿದ್ದೆ. ನಿಂಗಕ್ಕಾಗಲೇ ಹೇಳಿದ್ದೆ, ನಾಯಿ ಕೂಗ್ತಾ ಇದ್ದು. ಮಲ್ಲಿಗೆಯ ವಾಸನೆ ಹೇಳಿ ನಂಗೆ ಸುಮ್ಮನೆ ಆಪ್ತ ಮಿತ್ರ ಆಪ್ತ ರಕ್ಷಕದಂಗೆ ಜೋಕ್ ಮಾಡ್ತಾ ಇದ್ದ. ಇವತ್ತಷ್ಟೇ ಮಧ್ಯಾಹ್ನ ಆಪ್ತ ರಕ್ಷಕ ಮೂವಿ ನೋಡ್ಕೊಂಡು ಬಂದ. ಅದಕ್ಕೆ ನಾನು ನನ್ನ ತಂಗಿ ಬರೀ ಹಂಗಿದ್ದೆ ಮಾತಾಡ್ಕೊತಿದ್ದಿದ್ದೆ. ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದ್ದು, ತಂಪು ಗಾಳಿ ಬೀಸ್ತಾ ಇದ್ದು. ಅದಕ್ಕೆ ನಾನು ಸ್ವೆಟರ್ ತಂದರೆ ಚಲೋ ಆಗ್ತಿತ್ತೋಳು ಅಂದ್ಕೊಂಡೆ, ಆದರೆ ತಂದಿದ್ನಿಲ್ಲ. ಹಾಗೆ ಇಲ್ಲಿ ಬೆಳಗ್ಗೆ ಎದ್ದಾಗಂತೂ ನಮ್ಮ ಮನೆ ಅಜ್ಜಿ ಮನೆ ಎದುರಿಗೆ ಗದ್ದೆ ಇದ್ದು, ಅಲ್ಲಿ ಗದ್ದೆ ಕಾಣ್ತಾ ಇಲ್ಲ, ಅಷ್ಟು ಮಂಜು ಬೀಳ್ತಾ ಇರ್ತು, ಅಷ್ಟು ಚಳಿ ಇಬ್ಬನಿ, ಸಿಕ್ಕಾಪಟ್ಟೆ ಚಳಿ ಇರ್ತು. ಆಮೇಲೆ ಮಧ್ಯಾಹ್ನ ಅಡಿಲೆ ಬಗೆಯಲ್ಲಿ ಬಿಸಿಲು ಬತ್ತು. ಹಾಗೆ ರಾತ್ರಿ ಆಪರ್ತಿಗೆ ಮತ್ತೆ ಚಳಿ ಶುರುವಾಗ್ತು. ಈಗ ಸಿಕ್ಕಾಪಟ್ಟೆ ಚಳಿ ಇತ್ತು. ನನಗೆ ಅಷ್ಟು ಅಭ್ಯಾಸ ಇಲ್ಲ, ಉಡುಪಿ ಸೆಕೆನೇ ಅಭ್ಯಾಸ. ಹಾಗಾಗಿ ಅಡ್ಜಸ್ಟ್ ಆಗ್ಲು ಸ್ವಲ್ಪ ಟೈಮ್ ಹಿಡಿತು. ತಮ್ಮನೇಲಿ ನೋಡ್ಕೊಂಡು ಹಿಂಗೆ ಅಂದ್ಕೊಂಡಿಕ್ಕು, ಇದೆಂತ ಅಷ್ಟೆಲ್ಲ ಹಾರರ್ ಎಂಥದ್ದು ಇಲ್ಲಿ ಅಲ್ಲಿ ಇದರಲ್ಲಿ ಹೇಳಿ. ಆ್ಯಕ್ಚುಲಿ ಒಂದು ವಿಷಯ ಹೇಳ್ತೆ, ದೊಡ್ಡವೆಲ್ಲ ಮುಂದೋದಾಗ ನಾನು ನನ್ನ ತಂಗಿ ಇಬ್ಬರೇ ಹಿಂದೋದಾಗಂತೂ ರಾಶಿ ಹೆದರಿಕೆ ಆಗ್ತಿತ್ತು. ಎಂತಕ್ಕಿಲ್ಲಿ ಅಂದರೆ ಒಂದೊಂದು ಹುಳ ವಿಚಿತ್ರವಾಗಿ ಕೂಗ್ತು, ಆಮೇಲೆ ಗಿಡ ಎಲೆ ಎಲ್ಲ ಮೆಟ್ರು ಒಂಥರ ಸೌಂಡ್ ಬತ್ತು. ಆಮೇಲೆ ನಿಜವಾಗ್ಲೂ ನಾಯಿ ಕೂಗ್ತಾಯಿತ್ತು, ತಂಪು ಗಾಳಿ, ಆ ಸ್ಟ್ರೀಟ್ ಲೈಟ್ ಒಂಥರ ವಿಯರ್ಡಾಗಿ ಕಾಣ್ತಾ ಇತ್ತು. ನಿಜವಾಗ್ಲೂ ಹಾರರ್ ಆಗಿತ್ತು. ಆ್ಯಕ್ಚುಲಿ ನಾನು ರಿಯಲ್ ವಾಯ್ಸ್ ಹಂಗೆ ಇಟ್ಟಿದ್ರೆ ನಿಂಗಕ್ಕೂ ಆ ಮಜಾ ಬರ್ತಿತ್ತು. ಬಟ್ ನಾನೀಗ ವಾಯ್ಸ್ ಓವರ್ ಮಾಡ್ತಾ ಇಪ್ಪ ಕಾರಣ ಅದನ್ನು ತೆಗೆದ್ದೆ ಅಷ್ಟೇ.
ಫೈನಲಿ ನಮ್ಮ ಡೆಸ್ಟಿನೇಷನ್ ನಂಗೆ ಈಗ ರೀಚ್ ಆದ. ವಾಪಸ್ ಹೋಗೋದು ಇದ್ದು ಆಗಿನೆಷ್ಟು ಮಜಾ ಬತ್ತು ಗೊತ್ತಿಲ್ಲ. ಇವ್ರ ಮನೆ ಗಾರ್ಡನ್ ನೋಡಿ ಗೈಸ್ ಎಷ್ಟು ನೀಟಾಗಿ ನೆಟ್ಕೊಂಡಿದ್ದ. ಹೂವಿನ ಗಿಡ ಎಂಥದಂದರೆ ಮುತ್ತು ಮಲ್ಲಿಗೆ ಹೂವು ಮತ್ತು ರಂಜಟ್ಲೆ ಹೂವು ಭಾರಿ ಸಖತ್ತಾಗಿದ್ದು. ಅದು ಒಂಥರ ಲೈನಾಗಿ ನೆಟ್ಟಿದೆ ನೋಡಲು ಚಂದ. ಈಗ ರಾತ್ರಿಗಿಂತ ಬೆಳಕಿದ್ದಿದ್ರೆ ಚಂದ ಕಾಣ್ತಿತ್ತು. ಹಳ್ಳಿ ಮನೆಯೆಲ್ಲ ನೋಡಿ ಗೈಸ್, ಅಲ್ಲಿ ಹಿಂದೆ ಕೊಟ್ಟಿಗೆ ಇತ್ತು. ಈಗ ರೋಡ್ ನಿಮಗೇನು ಕಾಣ್ತಾ ಇಲ್ಲ, ಇದು ಕೊಟ್ಟಿಗೆ. ಆಮೇಲೆ ಅಲ್ಲಿ ಮನೆ ಅವರದ್ದು. ಇಲ್ಲೊಂದು 2-3 ದನ ಇದ್ದು. ನಾವು ಇಲ್ಲಿಂದ ಹಾಲು ತಗೊಂಡೊಪ್ಲು ಬಂದ. ನಮ್ಮ ಅಜ್ಜಿ ಮನೇಲೂ ದನ ಇದ್ದು, ಬಟ್ ಆ ಹಾಲು ಸಾಕಾಗ್ತಿಲ್ಲ ಹೇಳಿ ನಂಗೆ ಇಲ್ಲಿ ತಗೊಂಡೊಪ್ಲು ಬಂದಿದ್ದ. ಒಂದು ವಾಕಿಂಗು ಆಯ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಆಯ್ತು, ಹಾಗೆ ಕೆಲಸನೂ ಆಯ್ತು ಹೇಳಿ. ನೋಡಿ ಹಳ್ಳಿಲೆಲ್ಲ ಮನೆ ಹೆಂಗಿರ್ತು ಹೇಳಿ. ಅಂಗಳ ನೀಟಾಗಿ ಇಟ್ಕೊಂಡಿದ್ದ. ಆಮೇಲೆ ಇಟ್ಲ ಗಾರ್ಡನ್ನು ನೀಟಾಗಿ ನೋಡಿದ್ರೆ ಸಖತ್ತಾಗಿದ್ದು. ಈಗ ನಾನು ವಾಪಸ್ ನನ್ನ ಅಜ್ಜಿ ಮನೆಗೆ ಬಂದೆ. ಇವತ್ತು RCB ವರ್ಸಸ್ CSK ಮ್ಯಾಚು. ಹಾಗಾಗಿ ಇಲ್ಲಿ ಎಲ್ಲರೂ ಮ್ಯಾಚ್ ನೋಡ್ತಾ ಕೂತಿದ್ದ. ಈಗೆಂತ ಫಿಲ್ ಸಾಲ್ಟ್ ಬ್ಯಾಟಿಂಗ್ ಮಾಡ್ತಿದ್ದ. ನೋಡವು ಎಂತ ಆಗ್ತೋಳಿ. ಹಾಗೆ ಗೈಸ್, RCB ಫ್ಯಾನ್ಸ್ ಎಷ್ಟು ಜನ ಇದ್ರಿ ಎಲ್ಲರೂ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ತೋರಿಸ್ತಾ ಇದ್ನಲ್ಲಿ ಗೈಸ್, ಇದೇ ನಮ್ಮ ಅಜ್ಜಿ ಮನೆ ಗದ್ದೆ. ಈಗ ಕತ್ಲೆ ಆಗಿದ್ದಕ್ಕೇನು ಕಾಣ್ತಾ ಇಲ್ಲ. ನಾ ಮೊದಲೇ ಒಂದು ವ್ಲಾಗ್ ಮಾಡಿದ್ದೆ ಅಜ್ಜಿ ಮನೆ ಗದ್ದೆಗೆ ಹೋಗಿ. ಅದು ನನ್ನ ಚಾನಲಲ್ಲಿದ್ದು ನಿಂಗೆಲ್ಲ ನೋಡ್ಲಕ್ಕು. ಮತ್ತೆ RCB ಮ್ಯಾಚ್. RCB ಫ್ಯಾನ್ಸ್ ಎಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಮತ್ತು CSK ಫ್ಯಾನ್ಸ್ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಲ್ಲಿಗೆ ನನ್ನ ಫಸ್ಟ್ ಹವ್ಯಕ ವ್ಲಾಗನ್ನು ಎಂಡ್ ಮಾಡ್ತಿದ್ದೆ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.